ಈ ಅಗ್ನಿದೇವ ಈ ದೋಷವನ್ನು ಪರಿಮಾರ್ಜನೆ ಮಾಡಿಕೊಳ್ಬೇಕಿತ್ತು. ಏನು ಮಾಡಿದ ಅಗ್ನಿದೇವ ಅಂತ ಕೇಳಿದರೆ, ಸಕಲ ದೇವತೆಗಳ ಸಕಲ ಕ್ಷೇತ್ರಗಳ ಸನ್ನಿಧಾನವಾಗಿರುವಂತಹ ಗುರುರಾಜರ ವೃಂದಾವನ ಸನ್ನಿಧಿಗೆ ಅಗ್ನಿದೇವ ಬಂದ. ಆ ಗುರುರಾಜರ ಅಂತರ್ಗತನಾಗಿ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿದ. ತನ್ನ ಬಿಂಬರೂಪಿ ಪರಮಾತ್ಮನನ್ನು ಕೂಡ ಅಲ್ಲಿ ಕಂಡು ತನ್ನ ಪ್ರಾರಬ್ಧವನ್ನು ಆ ವೃಂದಾವನಗತವಾದ ಗುರುರಾಜರ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡುವುದರ ಮೂಲಕ ತನ್ನ ಪ್ರಾರಬ್ಧವನ್ನು ಕಳೆದುಕೊಂಡ ಅಂತ ರಾಜರು ತಮ್ಮ ವೃಂದಾವನದ ಮಹಿಮೆಯನ್ನು ಹೇಳ್ತಾರೆ. ಈ ಗುರುರಾಜರ ಸನ್ನಿಧಿಗೆ ಬಂದು ನೀವು ಸ್ವೀಕರಿಸುವಂಥ ಒಂದು ನಿರ್ಮಾಲ್ಯವೂ ಕೂಡ ಈ ಜನ್ಮದ ಮಾತ್ರವಲ್ಲ, ಜನ್ಮ ಜನ್ಮಾಂತರದ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಕೂಡ ಪರಿಹರಿಸುವ ಸಾಮರ್ಥ್ಯ ಉಂಟು ಅನ್ನೋದನ್ನು ಈ ಅಗ್ನಿದೇವ ತೋರಿಸಿಕೊಡ್ತಾ ಇದ್ದಾನೆ. ಇಂತಹ ದಿಕ್ಪಾಲ ದೇವತೆಗಳೇ ಬಂದು ಅವರ ಪ್ರಾರಬ್ಧವನ್ನು ಗುರುರಾಜರ ಸನ್ನಿಧಿಗೆ ಬಂದು ಅವರು ಕಳೆದುಕೊಳ್ತಾ ಇದ್ದಾರೆ ಅಂತಂದ ಮೇಲೆ ನಾವೆಲ್ಲ ಹುಲು ಮಾನವರು, ನಾವೆಲ್ಲ ಎಲ್ಲಿ ಇದ್ದೇವೆ ಈ ಎಲ್ಲ ದೇವತೆಗಳ ಮುಂದೆ? ನಾವು ಬಂದು ಈ ಒಂದು ಗುರುರಾಜರ ಸನ್ನಿಧಿಯಲ್ಲಿ ಬಂದು ಈ ರೀತಿಯಾಗಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಎಂತಹ ಅನುಗ್ರಹವನ್ನು ನಾವೆಲ್ಲ ಸಂಪಾದನೆ ಮಾಡಬಹುದು ಹೇಳುವಂತಹ ಸಾಧನೆಯ ಮಾರ್ಗವನ್ನು ಗುರುರಾಜರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ.